ನಮಸ್ಕಾರ ಗೆಳೆಯರೇ, ಇಂದು ನಾವು ಕರ್ನಾಟಕದ ಹೆಮ್ಮೆ ನಂದಿನಿ ಬ್ರ್ಯಾಂಡ್ ಬಗ್ಗೆ ತಿಳಿಯೋಣ. ನಂದಿನಿ ಕೇವಲ ಒಂದು ಹಾಲಿನ ಬ್ರ್ಯಾಂಡ್ ಅಲ್ಲ, ಇದು ಕೋಟ್ಯಾಂತರ ಕನ್ನಡಿಗರ ಭಾವನೆ. ಇದರ ಹಿಂದೆ ಲಕ್ಷಾಂತರ ರೈತರ ಪರಿಶ್ರಮ ಮತ್ತು ಸಹಕಾರ ತತ್ವದ ಶಕ್ತಿ ಇದೆ. ಕರ್ನಾಟಕ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ಅಂದರೆ ಕೆಎಂಎಫ್ ಇದನ್ನು ಮುನ್ನಡೆಸುತ್ತಿದೆ. ಈ ಯಶೋಗಾಥೆ ಆರಂಭವಾಗಿದ್ದು ಸುಮಾರು 1974ರಲ್ಲಿ. ಆಗ ಕರ್ನಾಟಕ ಡೈರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಸ್ಥಾಪನೆಯಾಯಿತು. ವಿಶ್ವ ಬ್ಯಾಂಕ್ ನೆರವಿನೊಂದಿಗೆ ಹೈನುಗಾರಿಕೆ ಅಭಿವೃದ್ಧಿ ಯೋಜನೆ ಜಾರಿಗೆ ಬಂತು. 1984ರಲ್ಲಿ ಇದನ್ನು ಕರ್ನಾಟಕ ಮಿಲ್ಕ್ ಫೆಡರೇಷನ್ ಎಂದು ಮರುನಾಮಕರಣ ಮಾಡಲಾಯಿತು. ನಂದಿನಿ ಎಂಬ ಸುಂದರ ಹೆಸರನ್ನು ಬ್ರ್ಯಾಂಡ್ಗಾಗಿ ಆಯ್ಕೆ ಮಾಡಲಾಯಿತು. ಅಂದಿನಿಂದ ಇಂದಿನವರೆಗೆ ನಂದಿನಿ ಪ್ರತಿ ಮನೆಯ ಮಾತಾಗಿದೆ. ಭಾರತದಲ್ಲಿ ಗುಜರಾತ್ನ ಅಮೂಲ್ ನಂತರ ಎರಡನೇ ಅತಿ ದೊಡ್ಡ ಹಾಲು ಒಕ್ಕೂಟವಿದು. ಗ್ರಾಮೀಣ ಭಾಗದ ಆರ್ಥಿಕತೆಯನ್ನು ಸುಧಾರಿಸುವುದು ಇದರ ಮುಖ್ಯ ಉದ್ದೇಶವಾಗಿತ್ತು. ರೈತರಿಂದ ನೇರವಾಗಿ ಹಾಲು ಸಂಗ್ರಹಿಸುವ ವ್ಯವಸ್ಥೆ ಜಾರಿಗೆ ಬಂತು. ಇದರಿಂದ ಮಧ್ಯವರ್ತಿಗಳ ಹಾವಳಿ ತಪ್ಪಿ ರೈತರಿಗೆ ನ್ಯಾಯಯುತ ಬೆಲೆ ಸಿಕ್ಕಿತು. ಇಂದು ಕರ್ನಾಟಕದಾದ್ಯಂತ ಸಾವಿರಾರು ಹಾಲು ಉತ್ಪಾದಕರ ಸಹಕಾರ ಸಂಘಗಳಿವೆ. ಲಕ್ಷಾಂತರ ಕುಟುಂಬಗಳು ನಂದಿನಿಯ ಮೇಲೆ ಜೀವನ ಸಾಗಿಸುತ್ತಿವೆ. ನಂದಿನಿ ಬ್ರ್ಯಾಂಡ್ ಅಡಿಯಲ್ಲಿ ಕೇವಲ ಹಾಲಷ್ಟೇ ಅಲ್ಲ, ಅನೇಕ ಉತ್ಪನ್ನಗಳಿವೆ. ತಾಜಾ ಹಾಲು, ಮೊಸರು, ಮಜ್ಜಿಗೆ ಮತ್ತು ಬೆಣ್ಣೆ ಹೆಚ್ಚು ಜನಪ್ರಿಯ. ನಂದಿನಿ ತುಪ್ಪದ ರುಚಿ ಮತ್ತು ಪರಿಮಳಕ್ಕೆ ಯಾವುದೂ ಸಾಟಿ ಇಲ್ಲ. ಶುದ್ಧತೆ ಮತ್ತು ಗುಣಮಟ್ಟ ನಂದಿನಿಯ ಯಶಸ್ಸಿನ ರಹಸ್ಯ. ಹಾಲಿನ ಉತ್ಪನ್ನಗಳ ತಯಾರಿಕೆಯಲ್ಲಿ ನಂದಿನಿ ಅತ್ಯಾಧುನಿಕ ತಂತ್ರಜ್ಞಾನ ಬಳಸುತ್ತಿದೆ. ಹಾಲಿನ ಪುಡಿ, ಪನ್ನೀರ್ ಮತ್ತು ಚೀಸ್ ಕೂಡ ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ನಂದಿನಿ ಸಿಹಿ ತಿಂಡಿಗಳು ಎಂದರೆ ಪೇಡ ಮತ್ತು ಮೈಸೂರು ಪಾಕ್ ತುಂಬಾ ಫೇಮಸ್. ಇವುಗಳ ರುಚಿ ಸವಿಯದ ಕನ್ನಡಿಗನೇ ಇಲ್ಲ ಎನ್ನಬಹುದು. ಧಾರವಾಡ ಪೇಡ ಕೂಡ ನಂದಿನಿ ಬ್ರ್ಯಾಂಡ್ನಲ್ಲಿ ಹೆಸರುವಾಸಿಯಾಗಿದೆ. ಹಬ್ಬ ಹರಿದಿನಗಳಲ್ಲಿ ನಂದಿನಿ ಸ್ವೀಟ್ಸ್ಗೆ ಎಲ್ಲಿಲ್ಲದ ಬೇಡಿಕೆ ಇರುತ್ತದೆ. ಐಸ್ ಕ್ರೀಮ್ ವಿಭಾಗದಲ್ಲಿ ನಂದಿನಿ ತನ್ನದೇ ಆದ ಛಾಪು ಮೂಡಿಸಿದೆ. ವಿವಿಧ ಫ್ಲೇವರ್ಗಳ ಐಸ್ ಕ್ರೀಮ್ಗಳು ಜನರಿಗೆ ಅಚ್ಚುಮೆಚ್ಚು. ಕೆಎಂಎಫ್ ಪ್ರತಿ ಹಂತದಲ್ಲೂ ಹಾಲಿನ ಶುದ್ಧತೆಯನ್ನು ಪರೀಕ್ಷಿಸುತ್ತದೆ. ರೈತರಿಗೆ ಪಶು ಆಹಾರ ಮತ್ತು ಆರೋಗ್ಯ ಸೇವೆಗಳನ್ನು ಕೂಡ ಒದಗಿಸುತ್ತದೆ. ಮಹಿಳಾ ಹಾಲು ಉತ್ಪಾದಕರ ಸಂಘಗಳು ಗ್ರಾಮೀಣ ಮಹಿಳೆಯರನ್ನು ಸಬಲೀಕರಿಸಿವೆ. ಇದರಿಂದ ಗ್ರಾಮೀಣ ಭಾಗದಲ್ಲಿ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಯಾಗಿದ್ದಾರೆ. ನಂದಿನಿ ಕೇವಲ ಕರ್ನಾಟಕಕ್ಕೆ ಸೀಮಿತವಾಗಿಲ್ಲ. ನೆರೆ ರಾಜ್ಯಗಳಾದ ತಮಿಳುನಾಡು, ಆಂಧ್ರಪ್ರದೇಶ ಮತ್ತು ಕೇರಳದಲ್ಲೂ ಲಭ್ಯವಿದೆ. ಗೋವಾ ಮತ್ತು ಮಹಾರಾಷ್ಟ್ರ ಮಾರುಕಟ್ಟೆಗಳಲ್ಲೂ ನಂದಿನಿ ಕಾಲಿಟ್ಟಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ನಂದಿನಿ ಉತ್ಪನ್ನಗಳು ರಫ್ತಾಗುತ್ತಿವೆ. ಸಶಸ್ತ್ರ ಪಡೆಗಳಿಗೆ ಮತ್ತು ವಿಮಾನಯಾನ ಸಂಸ್ಥೆಗಳಿಗೆ ನಂದಿನಿ ಹಾಲು ಸರಬರಾಜಾಗುತ್ತದೆ. ತಿರುಪತಿ ಲಡ್ಡು ತಯಾರಿಕೆಗೆ ನಂದಿನಿ ತುಪ್ಪವನ್ನೇ ಬಳಸಲಾಗುತ್ತದೆ ಎಂಬುದು ವಿಶೇಷ. ಇದು ನಂದಿನಿಯ ಶುದ್ಧತೆ ಮತ್ತು ನಂಬಿಕೆಗೆ ಸಾಕ್ಷಿಯಾಗಿದೆ. ನಂದಿನಿ ಬ್ರ್ಯಾಂಡ್ ಅಡಿಯಲ್ಲಿ ನೂರಾರು ನಂದಿನಿ ಪಾರ್ಲರ್ಗಳಿವೆ. ಸಾವಿರಾರು ಯುವಕರಿಗೆ ಇದರಿಂದ ಉದ್ಯೋಗಾವಕಾಶ ಸಿಕ್ಕಿದೆ. ಸಾರ್ವಜನಿಕರಿಗೆ ಸುಲಭವಾಗಿ ಉತ್ಪನ್ನಗಳು ಸಿಗಲು ಇದು ಸಹಕಾರಿಯಾಗಿದೆ. ಕೆಎಂಎಫ್ ಇತ್ತೀಚೆಗೆ ನಂದಿನಿ ಕೆಫೆಗಳನ್ನು ಪ್ರಾರಂಭಿಸಿದೆ. ಹವಾಮಾನ ವೈಪರೀತ್ಯವಿದ್ದರೂ ಹಾಲಿನ ಪೂರೈಕೆ ನಿಲ್ಲುವುದಿಲ್ಲ. ಪ್ರಕೃತಿ ವಿಕೋಪದ ಸಮಯದಲ್ಲಿ ಕೆಎಂಎಫ್ ಜನರಿಗೆ ನೆರವಾಗಿದೆ. ಮಕ್ಕಳ ಪೌಷ್ಟಿಕತೆಗಾಗಿ ಕ್ಷೀರಭಾಗ್ಯ ಯೋಜನೆಗೆ ಹಾಲು ನೀಡುತ್ತಿದೆ. ಸರ್ಕಾರಿ ಶಾಲಾ ಮಕ್ಕಳಿಗೆ ಹಾಲಿನ ಪುಡಿ ವಿತರಿಸಲಾಗುತ್ತಿದೆ. ನಂದಿನಿ ಸದಾಕಾಲ ರೈತರ ಹಿತರಕ್ಷಣೆಗೆ ಬದ್ಧವಾಗಿದೆ. ಹಾಲಿನ ದರ ಏರಿಕೆಯಾದಾಗ ಅದರ ಲಾಭ ನೇರವಾಗಿ ರೈತರಿಗೆ ಸಿಗುತ್ತದೆ. ಆಧುನಿಕ ಮಾರುಕಟ್ಟೆಗೆ ತಕ್ಕಂತೆ ನಂದಿನಿ ತನ್ನನ್ನು ಬದಲಿಸಿಕೊಂಡಿದೆ. ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲೂ ನಂದಿನಿ ಉತ್ಪನ್ನಗಳು ಸಿಗುತ್ತವೆ. ನಂದಿನಿ ಗುಡ್ ಲೈಫ್ ಹಾಲು ಹೆಚ್ಚು ದಿನ ಬಾಳಿಕೆ ಬರುವಂತೆ ತಯಾರಿಸಲಾಗುತ್ತಿದೆ. ಇದು ಪ್ರಯಾಣಿಕರಿಗೆ ಮತ್ತು ದೂರದ ಪ್ರದೇಶಗಳಿಗೆ ತುಂಬಾ ಅನುಕೂಲ. ನಂದಿನಿ ಉತ್ಪನ್ನಗಳ ಪ್ಯಾಕೇಜಿಂಗ್ ಕೂಡ ಪರಿಸರ ಸ್ನೇಹಿಯಾಗಿದೆ. ಕೆಎಂಎಫ್ ಲಾಭದ ಉದ್ದೇಶಕ್ಕಿಂತ ಜನರ ಸೇವೆಯೇ ಮುಖ್ಯ ಎಂದು ನಂಬಿದೆ. ಗ್ರಾಹಕರ ತೃಪ್ತಿಯೇ ಈ ಸಂಸ್ಥೆಯ ಅತಿ ದೊಡ್ಡ ಆಸ್ತಿ. ನಂದಿನಿ ಬ್ರ್ಯಾಂಡ್ ರಾಯಭಾರಿಗಳಾಗಿ ದೊಡ್ಡ ನಟರು ಸಾಥ್ ನೀಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ರವರು ಈ ಬ್ರ್ಯಾಂಡ್ ಅನ್ನು ಬಹಳವಾಗಿ ಪ್ರೀತಿಸುತ್ತಿದ್ದರು. ಅವರು ನಂದಿನಿ ಜಾಹೀರಾತುಗಳಲ್ಲಿ ಉಚಿತವಾಗಿ ನಟಿಸಿ ಪ್ರೋತ್ಸಾಹಿಸಿದ್ದಾರೆ. ನಂತರ ಪುನೀತ್ ರಾಜ್ಕುಮಾರ್ ಅವರು ಕೂಡ ನಂದಿನಿಯ ರಾಯಭಾರಿಯಾಗಿದ್ದರು. ಈಗಲೂ ಈ ಪರಂಪರೆ ಮುಂದುವರಿಯುತ್ತಾ ಜನಮನ ಗೆದ್ದಿದೆ.
ಶುದ್ಧ ಹಾಲಿನ ನಗು ಎಂಬ ಘೋಷವಾಕ್ಯ ತುಂಬಾ ಅರ್ಥಪೂರ್ಣವಾಗಿದೆ. ನಂದಿನಿ ಕರ್ನಾಟಕದ ಗ್ರಾಮೀಣ ಸಮೃದ್ಧಿಯ ಸಂಕೇತ. ಹಳ್ಳಿ ಮತ್ತು ನಗರದ ನಡುವೆ ನಂದಿನಿ ಸೇತುವೆಯಂತಿದೆ. ಪ್ರತಿ ಹನಿ ಹಾಲಿನಲ್ಲೂ ಗುಣಮಟ್ಟದ ಭರವಸೆ ಇದೆ. ನಂದಿನಿ ಡೈರಿಗಳು ಪ್ರವಾಸಿ ತಾಣಗಳಾಗಿಯೂ ಪ್ರಸಿದ್ಧಿ ಪಡೆದಿದೆ. ಬೆಂಗಳೂರಿನ ಮದರ್ ಡೈರಿ ಏಷ್ಯಾದಲ್ಲೇ ದೊಡ್ಡದಾದ ಹಾಲಿನ ಸಂಸ್ಕರಣಾ ಘಟಕಗಳಲ್ಲಿ ಒಂದು. ನಂದಿನಿ ಚಾಕೊಲೇಟ್ ಮತ್ತು ಬಿಸ್ಕೆಟ್ ಕೂಡ ಮಾರುಕಟ್ಟೆಗೆ ಬಂದಿವೆ. ಕಾಲಕ್ಕೆ ತಕ್ಕಂತೆ ಹೊಸ ಉತ್ಪನ್ನಗಳನ್ನು ನಂದಿನಿ ಪರಿಚಯಿಸುತ್ತಿದೆ. ಇದು ಸ್ಪರ್ಧಾತ್ಮಕ ಮಾರುಕಟ್ಟೆಯಲ್ಲೂ ಗಟ್ಟಿಯಾಗಿ ನಿಂತಿದೆ. ರೈತರಿಗೆ ಹೈನುಗಾರಿಕೆ ಬಗ್ಗೆ ತರಬೇತಿ ನೀಡಲಾಗುತ್ತದೆ. ಇದರಿಂದ ಹಾಲಿನ ಉತ್ಪಾದನೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿದೆ. ನಂದಿನಿ ಬ್ರ್ಯಾಂಡ್ ಕರ್ನಾಟಕದ ಸಾಂಸ್ಕೃತಿಕ ಗುರುತಾಗಿದೆ. ನಮ್ಮ ನೆಲದ ಉತ್ಪನ್ನವನ್ನು ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯ. ನಂದಿನಿಯನ್ನು ಬೆಂಬಲಿಸುವುದು ಎಂದರೆ ನಮ್ಮ ರೈತರನ್ನು ಬೆಂಬಲಿಸಿದಂತೆ. ಈ ಸಹಕಾರಿ ಚಳುವಳಿ ಮುಂದೆಯೂ ಇತಿಹಾಸ ನಿರ್ಮಿಸಲಿದೆ. ಕರ್ನಾಟಕದ ಆರ್ಥಿಕ ಪ್ರಗತಿಯಲ್ಲಿ ಕೆಎಂಎಫ್ ಪಾತ್ರ ದೊಡ್ಡದು. ನಂದಿನಿ ಸದಾ ಆರೋಗ್ಯಕರ ಸಮಾಜಕ್ಕಾಗಿ ಶ್ರಮಿಸುತ್ತದೆ. ಹಿಂದೆ ನಂದಿನಿ ಉತ್ಪನ್ನಗಳನ್ನು ಬಳಸಿ ರೈತರ ಬಾಳಿಗೆ ಆಸರಿಯಾಗಿ. ಸಿರಿವಂತವಾಗಲಿ ನಮ್ಮ ನಾಡು, ಸಮೃದ್ಧವಾಗಲಿ ನಮ್ಮ ನಂದಿನಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಅನಿಸಿಕೆಗಳಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.